ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್ ಮಿಸ್ಟರ್ ಸಾಗರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೋ ಹೊಸಬ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಸೊ ಇವತ್ತು ಭಾರತಕ್ಕೆ ತುಂಬಾ ಟಫ್ ಹಾಗೂ ಇಂಪಾರ್ಟೆಂಟ್ ಮ್ಯಾಚ್ ಕೂಡ ಹೌದು ಇವತ್ತು. ಎಸ್ಪೆಷಲಿ ಇವತ್ತು ಮಳೆ ಬರುತ್ತೆ ಅಂತ ಇದೆ. ಆಲ್ಮೋಸ್ಟ್ ಮ್ಯಾಚ್ ಶುರುವಾಗ ಆದ್ಮೇಲೆ ಮಳೆ ಬರುತ್ತೆ ಅಂತ 55% ವೆದರ್ ರಿಪೋರ್ಟ್ ಬರ್ತಿದೆ, ಮಳೆ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಮಳೆಯಿಂದ ವಾಶ್ ಔಟ್ ಆದ್ರೆ ಭಾರಿ ಹಿಂಸೆ ಗುರು. ಮ್ಯಾಚ್ ನೋಡಕ್ಕೆ ಬೇಜಾರಾಗೋಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಬೇಜಾರು ಶುರು ಆಗುತ್ತೆ. ಇನ್ನೇನು ಎರಡು ಮೂರು ನಾನು ಇವತ್ತೊಂದು ವಾಶ್ ಔಟ್ ಏನಾಯ್ತು ಅಂದ್ರೆ ಇನ್ನು 3 ಸೀರೀಸ್ ಇದೆ. ಈ 3 ಸೀರೀಸ್ ಅಲ್ಲೇ ನೋಡಕ್ಕೂ ಮಜಾನೇ ಬರಲ್ಲ ಅಷ್ಟು. ಇವತ್ತೊಂದು ಕಂಪ್ಲೀಟ್ ಆಗಿ ಮ್ಯಾಚ್ ನೋಡಿದ್ರೆ ಖುಷಿ ಆಗುತ್ತೆ ಇವತ್ತು ಆಲ್ಮೋಸ್ಟ್. ಸೊ ಎಸ್ಪೆಷಲಿ ಗೌತಮ್ ಗಂಭೀರ್ ಮೇಲೆ ಆಲ್ಮೋಸ್ಟ್ ಪ್ರೆಷರ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಅಂದ್ರೆ ನಮಗೆ ಶ್ರೇಯಸ್ ಅಯ್ಯರ್ ಮೇಲೆ, ನ್ಯೂ ಕ್ಯಾಪ್ಟನ್ ಮೇಲೆ ಅಂತೂ ಪ್ರೆಷರ್ ತುಂಬಾ ಇದ್ದೇ ಇರುತ್ತೆ. ಇವತ್ತು ಮ್ಯಾಚ್ ಗೆಲ್ಲೇಬೇಕು. ಆಲ್ರೆಡಿ ಅವರು ಐರ್ಲೆಂಡ್ ಸೀರೀಸ್ ಅಲ್ಲಿ 2 ಮ್ಯಾಚ್ ಸೋತಿದ್ದಾರೆ ಟೋಟಲ್ ಆಗಿ. ಸೊ ಹಾಗಾಗಿ ಅವ್ರ ಮೇಲೆ ಪ್ರೆಷರ್ ಇರುವಂತದ್ದು ಕಾಮನ್ ಆಗಿ ಇದ್ದೇ ಇದೆ ಇವತ್ತು. ಆಲ್ಮೋಸ್ಟ್ ಇವತ್ತು ಗೆಲ್ಲುವಂತ ಸಾಧ್ಯತೆ ಕೂಡ ಇಂಡಿಯಾದ ಮೇಲೆ ಇದೆ ಅಂತ ಹೇಳಕ್ ಆಗ್ತಿಲ್ಲ. ಅವರು ಕೂಡ ಗೆಲ್ಲುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಲ್ರೆಡಿ ಅವರಲ್ಲಿ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಕೂಡ ಇದ್ದಾರೆ. ಆಲ್ರೆಡಿ ಕೆಲವೊಂದು ಆರ್ ಸಿ ಬಿ ಪ್ಲೇಯರ್ ಕೂಡ ಇದ್ದಾರೆ. ಆಲ್ಮೋಸ್ಟ್ ಅವ್ರು ಇಲ್ಲಿರೋ ತಂಡದಲ್ಲಿ ಇರುವಂತದ್ದೇ ಆರ್ ಸಿ ಬಿ ಪ್ಲೇಯರ್ಗಳು ಎಲ್ಲ ಹೊಡಿಬಡಿ ಆಟಗಾರರೇ ಇರುವಂತದ್ದು. ಸೊ ಹಾಗಾಗಿ ಇಂಡಿಯಾಕ್ಕೆ ಕೂಡ ತುಂಬಾ ಟಫ್ ಇದೆ ಇಂಗ್ಲೆಂಡ್ ಮೇಲೆ ಗೆಲ್ಲುವಂತದ್ದು. ಎಸ್ಪೆಷಲಿ ಇವತ್ತು ಯಾರು ಟಾಸ್ ಗೆಲ್ತಾರೆ ಅವ್ರು ಇವತ್ತು ಬ್ಯಾಟಿಂಗ್ ತಗೋಬೇಕು. ಅಲ್ಲಿ ಅಂದ್ರೆ ತಗೊಂಡೋದ್ರೆ ಒಳ್ಳೇದು ಬ್ಯಾಟಿಂಗ್. ಸಪೋಸ್ ಇಲ್ಲದಿದ್ರೆ ಬೌಲಿಂಗ್ ತಗೊಂಡ್ರು ಒಳ್ಳೇದು. ಆಲ್ಮೋಸ್ಟ್ ಕಳ್ಸರಿ ಕಳೆದ ಫಸ್ಟ್ ಮ್ಯಾಚ್ ಅಲ್ಲಿ ಏನಾಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಟಾಸ್ ಗೆದ್ದಿದ್ರು ಇಂಡಿಯಾದವರು. ಬ್ಯಾಟಿಂಗ್ ತಗೊಂಡಿದ್ರು, ಸಾರಿ. ಈ ಮ್ಯಾಚ್ ಅಲ್ಲಿ ಯಾವುದೇ ಕಾರಣಕ್ಕೂ ಆತರ ಮಾಡಕ್ ಆಗಲ್ಲ. ಈ ಸಲ ಟಾಸ್ ಗೆದ್ದು ಬೌಲಿಂಗ್ ತಗೋಬೇಕು ಇಂಡಿಯಾದವರು. ಸೊ ಈ ವೆನ್ಯೂಲಿ ರೆಕಾರ್ಡ್ ಯಾವ ರೀತಿ ಇದೆ, 31 ಮ್ಯಾಚಸ್ ಆಗಿದೆ ಟೋಟಲ್ ಆಗಿ. ಅದ್ರಲ್ಲಿ 18 ಮ್ಯಾಚ್ ಇಂಡಿಯಾದವರು ಗೆದ್ದಿದ್ದಾರೆ. ಅದರಲ್ಲಿ ಇನ್ನು ಬಾಕಿ ಇರೋದನ್ನ ಒಂದು ಮ್ಯಾಚ್ ವಿಡ್ರಾಲ್ ಆಗಿದೆ. ಬಾಕಿ ಇರೋ ಮ್ಯಾಚ್ ಅನ್ನು ಇಂಗ್ಲೆಂಡ್ ಅವರು ಗೆದ್ದಿದ್ದಾರೆ, 12 ಮ್ಯಾಚ್ ನೇನು. ಸೊ ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ ಅದ್ರಲ್ಲಿ ಏನು ಅಂತ. ಇನ್ನು ಹೆಡ್ ಟು ಹೆಡ್ ನೋಡೋದಾದ್ರೆ ಸ್ಟ್ರಾಂಗು ಅಂತ ಹೇಳಕ್ಕೆ ಕಷ್ಟ ಆಗ್ತುಂಟು ಎರಡು ಟೀಮ್ಗಳನ್ನ. ಈಗ ಇಂಡಿಯನ್ ಸ್ಟ್ರಾಂಗ್ ಅನ್ನೋದು ಅಥವಾ ಇಂಗ್ಲೆಂಡ್ ಸ್ಟ್ರಾಂಗ್ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಶುರು ಆಗ್ತಿದೆ ಆಲ್ರೆಡಿ. ಯಾಕಂದ್ರೆ ಇಬ್ರಲ್ಲೂ ಕೂಡ ಪ್ಲೇಯರ್ಗಳು ಚೆನ್ನಾಗಿರುವಂತ ಪ್ಲೇಯರ್ಗಳೇ ಆಲ್ರೆಡಿ. ಇನ್ನು ನಮ್ಮ ಇಂಡಿಯಾ ಟೀಮಿಗೆ ಬಂದ್ರೆ ಸಂಜು ಸ್ಯಾಮ್ಸನ್, ಅವ್ರ ಮೇಲೆ ಅಂತ ಹೆವಿ ಪ್ರೆಷರ್ ಇದೆ ಆಲ್ಮೋಸ್ಟ್. ಎಲ್ಲಾ ಪ್ರೆಷರ್ ಇವ್ರೊಬ್ರೇ ಮೇಲೆ ಇದ್ದಂಗಿದೆ ಈ ಸಲ. ಯಾಕಂದ್ರೆ ಆಡ್ಲೇಬೇಕು ಅನ್ನೋ ಒಂದು ಪ್ರೆಷರ್ ಇದೆ. ಸೊ ಯಾರ ಆಟಗಾರ ಮೇಲೆ ಇಷ್ಟು ಪ್ರೆಷರ್ ಇರಲ್ಲ, ಎಸ್ಪೆಷಲಿ ಟೀಮ್ ಇಂಡಿಯಾದಲ್ಲಿ. ಆದ್ರೆ ಇವರ ಮೇಲೆ ಅಂತೂ ಆಡದಿದ್ರೆ ಚಾನ್ಸ್, ಇಲ್ಲದಿದ್ರೆ ಯಾವ್ದೇ ಕಾರಣಕ್ಕೂ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗೋದು ಕಷ್ಟ. ಆಲ್ಮೋಸ್ಟ್ ಬೆಂಚಲ್ಲಿ ಕಾಯ್ತಿರತ್ತಾರಪ್ಪ ಸೂರ್ಯವಂಶಿ ಎಸ್ಪೆಷಲಿ. ಅವರಂತೂ ಆಡ್ಸ್ರಿ ಆಡ್ಸ್ರಿ ಅಂತ ಗಂಭೀರ್ ಮೇಲೆ ಪ್ರೆಷರ್ ಹಾಕಿ ಹಾಕ್ತಾರೆ. ಇವ್ರು ಹೇಳಿರ್ಬೋದು, ಯಾರು ಶ್ರೇಯಸ್ ಅಯ್ಯರ್ ಹೇಳಿರ್ಬೋದು, ಓ ಇಲ್ಲ ಆಗಲ್ಲ ಆಡ್ಸಕ್ಕೆ, ಆಗಿ ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ಅಲ್ಲಿ ಗೆಲ್ಸಿದ್ದಾರೆ ಅಂತ. ಆತರ ಯಾವ್ದು ಬರಲ್ಲ. ಯಾರೊಂದ್ 5-6 ಮ್ಯಾಚ್ ಆಡಿ ಸೋತ್ರೆ, ಫೇಲ್ಯೂರ್ ಆದ್ರೆ ಆಟಗಾರನ ಆಲ್ಮೋಸ್ಟ್ ಚೇಂಜ್ ಮಾಡೇ ಮಾಡ್ತಾರೆ. ಸೊ ಇವತ್ತು ಕೂಡ ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಇವತ್ತು ಆಡಿದ್ರೆ ಮಾತ್ರ ಅವರಿಗೆ ಮುಂದಿನ ಚಾನ್ಸ್ ಇರುವಂತದ್ದು. ಕೆಲವೊಂದ್ಸಲಿ ಕ್ಲಿಕ್ ಆಗ್ತಾರೆ ಇವತ್ತು ಕೂಡ. ಯಾಕಂದ್ರೆ ಇವತ್ತು ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಸಂಜು ಸ್ಯಾಮ್ಸನ್ ಆಲ್ಮೋಸ್ಟ್ 99% ಕ್ಲಿಕ್ ಆಗೇ ಆಗ್ತಾರೆ. ಇವತ್ತು 100 ಬರುವಂತ ಸಾಧ್ಯತೆ ಕೂಡ ಇದೆ ಅವ್ರ ಕೈಯಿಂದ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ, ಇಲ್ಲಾಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಕೂಡ 100 ಹೊಡೆಯೋ ಸಾಧ್ಯತೆ ಕೂಡ ಇದೆ. ಇವತ್ತು ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೇಬೇಕು ಇವತ್ತು. ಸಪೋಸ್ ಏನಾದ್ರು ಪ್ರೂವ್ ಮಾಡ್ಕೊಳ್ಳದೆ ಹೋದ್ರೆ ಮುಂದೆ ವೈಭವ್ ಸೂರ್ಯವಂಶಿ ಮಾತ್ರ ಆ ಪ್ಲೇಸಿಗೆ ಪಕ್ಕ ಫಿಟ್ ಆಗ್ತಾರೆ. ಇನ್ಯಾವುದೇ ಕಾರಣಕ್ಕೂ ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡಕ್ ಆಗದೇ ಇಲ್ಲ ಇನ್ನು. ಸೊ ನಮ್ಮ ಬ್ಯಾಟಿಂಗ್ ಲೈನಪ್ ಏನ್ ಚೆನ್ನಾಗಿದೆ ಸಂಜು ಸ್ಯಾಮ್ಸನ್ ಒಂದು ಹೊರತಾಗಿ. ಅದು ಬಿಟ್ರೆ ತಿಲಕ್ ವರ್ಮಾ ಅವರು ಸ್ವಲ್ಪ ಆಡ್ಬೇಕು. ಇನ್ನು ಟೆಸ್ಟ್ ಮ್ಯಾಚ್ ಇಂದ ಬಿಟ್ಟು T20 ಫಾರ್ಮಿಗೆ ಬರ್ಬೇಕು ಅವರು. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟ್ ಗೆ ಬಂದ್ರೆ ಅಕ್ಷರ್ ಪಟೇಲ್ ಇವತ್ತು 99 ವಿಕೆಟ್ ಇದ್ದಾರೆ. ಇದು ಒಂದು ವಿಕೆಟ್ ತೆಗೆದ್ರೆ 100 ವಿಕೆಟ್ ಆಗುತ್ತೆ ಟೋಟಲ್ ಆಗಿ ಇವತ್ತು. ಸೊ ಇನ್ನೊಂದು ವಿಕೆಟ್ ತೆಗಿಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ ಅಕ್ಷರ್ ಪಟೇಲ್. ಇನ್ನು ಬ್ಯಾಟಿಂಗ್ ಸ್ಟ್ರೆಂತ್ ಓಕೆ, ಬೌಲಿಂಗ್ ಸ್ಟ್ರೆಂತ್ ಓಕೆ. ಇನ್ನು ಅದರಲ್ಲಿ ಎಸ್ಪೆಷಲಿ ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಇದ್ದಾರೆ. ಬೌಲಿಂಗ್ ಆರ್ ಬ್ಯಾಟಿಂಗ್ ಇಬ್ಬರಲ್ಲೂ ಕೂಡ ಪರ್ಫೆಕ್ಟ್ ಆಗಿದ್ದಾರೆ. ಹರ್ಷಿತ್ ರಾಣಾ ಅವರು ಓಕೆ, ತೊಂದರೆ ಇಲ್ಲ, ಮ್ಯಾಚ್ ಗೆಲ್ಲುವಷ್ಟು ತಾಕತ್ತಿದೆ. ಆದರೆ ಇನ್ನೊಂದು ಕಷ್ಟ ಅಂತ ಹೇಳಿದ್ರೆ ಈ ವೆನ್ಯೂಲಿ ಇಂಗ್ಲೆಂಡ್ ಅವರು 314 ರನ್ ಹೊಡೆದಿದ್ದಾರೆ T20 ಮ್ಯಾಚ್ ಅಲ್ಲಿ. ನಮ್ಮ ಇಂಡಿಯಾದಲ್ಲಿ ಹೊಡೆದಿ 297 ರನ್. ಸೊ ಅದಕ್ಕಿಂತ ಜಾಸ್ತಿ ಹೊಡೆದಿದ್ದಾರೆ. ಫಿಲ್ ಸಾಲ್ಟ್, ಜೋಕೋಬ್ ಬೆಥೆಲ್, ಹ್ಯಾರಿ ಬ್ರೂಕ್ ಇವರೇ ಹೊಡೆದಿರೋದು 314 ರನ್. ಸೊ ಹಾಗಾಗಿ ಇಂಗ್ಲೆಂಡ್ ಅವರಿಗೆ ಮ್ಯಾಂಚೆಸ್ಟರ್ ಅಲ್ಲಿ ಇವತ್ತು ಹಬ್ಬದ ಊಟ ಆಗಬಹುದು. ಹಬ್ಬ ಮಾಡ್ದಂಗೆ ಮಾಡಬಹುದು ಇಂಡಿಯಾದವ್ರನ್ನ. ಯಾವ ರೀತಿ ಅಂತ ಹೇಳಕ್ಕೂ ಆಗಲ್ಲ. ಮಳೆ ಬಂದ್ರೆ ಒಂದೇ ಕ್ಷಣದಲ್ಲಿ ಮ್ಯಾಚ್ ಎಲ್ಲ ಹುಡಿ ಆಗೋಗುತ್ತೆ. ಮ್ಯಾಚ್ ಇರಲ್ಲ, ಏನಿರಲ್ಲ. ನೆಕ್ಸ್ಟ್ ಮ್ಯಾಚ್ ಅಂತೂ ಬೋರ್ ಹಿಡಿದೋಗಿರುತ್ತೆ. ಸೊ ಮ್ಯಾಚ್ ನೋಡ್ತಾ ಇರಿ. ಮ್ಯಾಚ್ ಯಾವ್ದು ಗೆಲ್ಲುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.